ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಧನಂಜಯ್. ಗೈಸ್, ಎಷ್ಟು ದಿವಸ ಆಯಿತು ಗೈಸ್ ವ್ಲಾಗ್ ಮಾಡಿ, ತುಂಬ ದಿವಸನೇ ಆಯಿತು. ಲಾಸ್ಟ್ ನಾನು ವ್ಲಾಗ್ ಎಂಡ್ ಮಾಡಿದ್ದೆ ಸಕಲೇಶ್ಪುರದಲ್ಲಿ. ಆ್ಯಂಡ್ ಅಲ್ಲಿಂದ ಬಂದು ನಮ್ಮ ಮನೇಲಿ ಎಂಡ್ ಮಾಡಿದೆ. ಆ್ಯಂಡ್ ತಿರ್ಗಾ ಇಲ್ಲಿಂದನೇ ಶುರು ಮಾಡ್ತಿದ್ದೀನಿ. ಈ ಸತಿ ಈ ವ್ಲಾಗಲ್ಲಿ ನಾನು ನಮ್ಮ ಫ್ರೆಂಡ್ಸು ತಿರ್ಗಾ ಒಂದು ಕಡೆ ಟ್ರಿಪ್ ಹೋಗ್ತಿದ್ದೀವಿ. ಎಲ್ಲಿ, ಯಾವ ಜಾಗ, ಎಲ್ಲಿ ಹೋಗ್ತಿದ್ದೀವಿ, ಹೆಂಗೆ ಹೋಗ್ತೀವಿ ಎಲ್ಲ ತೋರಿಸ್ಕೊಡ್ತೀನಿ ಈ ಒಂದು ವ್ಲಾಗಲ್ಲಿ. ಆ್ಯಂಡ್ ನಾನು ತುಂಬ ದಿವಸದಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ, ಅದನ್ನು ಕೂಡ ಈ ವ್ಲಾಗಲ್ಲೇ ಹೇಳ್ತೀನಿ. ಸೊ ಸದ್ಯಕ್ಕೆ ನಾನಂತೂ ರೆಡಿಯಾಗಿ ಹೋಗಿದ್ದೀನಿ. ಸೊ ಲೆಟ್ಸ್ ಗೋ. ಹೋಗೋದರಲ್ಲಿ ನಮ್ಮ ಫ್ರೆಂಡ್ ಅಲೆಕ್ಸ್ ಇದ್ದಾನೆ, ಅವನ್ನ ಪಿಕಪ್ ಮಾಡಿಕೊಂಡು ಹೋಗಬೇಕಾಗಿದೆ ಆ್ಯಸ್ ಯೂಶ್ವಲ್ಲು. ಲೆಟ್ಸ್ ಗೋ, ಹೋದ್ಮೇಲೆ ಹೇಳ್ತೀನಿ. ಗೈಸ್, ನಾನು ಹೊರಟೆ, ಇವಾಗ ಮನೆ ಬಿಡ್ತಿದ್ದೀನಿ. ನಮ್ಮ ಏರಿಯಾ ಮಳೆ ಬಂದು ಬಚ್ಚಲು ಮನೆ ಆಗೋಗಿದೆ ನೋಡಿ, ಫುಲ್ಲು ನಮ್ಮ ಮನೆ ಮುಂದೆ ಎಲ್ಲ. ನಾನು ಗಾಡಿ ಬರೀತೀನಿ, ನನ್ನ ಲಗೇಜು. ಗೈಸ್, ನಾನು ಹೊರಟೆ. ಎಲ್ಲಿ ನಮ್ಮ ಕ್ಯಾಮ್ರಾಮ್ಯಾನು? ಎಲ್ಲಿ ಅವ್ರಿಗೆ ನಮ್ಮ ಕ್ಯಾಮ್ರಾಮ್ಯಾನ್ ಸಿದ್ದು ಗೌಡಗೆ ಬಾಯ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹುಷಾರಾಗಿ ಹೋಗೋ. ಸರಿ ಮಚ್ಚ. ಗೈಸ್, ನಾವು ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ ಬರ್ಬೇಕಾರೆ. ನೋಡಿ, ನಮ್ಮ ಬಾಯ್ಸ್ ಮನೇಲಿ ಇದ್ದೀನಿ. ವಿಶಾಲ್ ಅವ್ರ ಮನೆ ಇದು. ಇವಾಗ ತಾನೇ ರೀಚ್ ಆದ್ರಿ. ಇವನು ಅಲೆಕ್ಸ್. ವಿಶಾಲ್ ಬ್ಯಾಗ್ ನೋಡಿ, ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ದಾನೆ. ನಮ್ಮ ಬ್ಯಾಗ್ಸ್ ಅಲ್ಲೇ ಆಚೆ ಇದೆ ಹಾಲಲ್ಲಿ. ಇಲ್ಲೇ ನೈಟ್ ಡಿನ್ನರ್ ಮಾಡಿಬಿಟ್ಟು. ಎಲ್ಲಿದೆ? ನನ್ನ ಬ್ಯಾಗ್ ಇಲ್ಲೇ ಇದೆ. ಇದು ನನ್ನ ಬ್ಯಾಗು, ಇದು ನಮ್ಮ ಅಲೆಕ್ಸ್ ಬ್ಯಾಗು. ಸೊ ಇನ್ನು ನಮ್ಮ ಬಾಯ್ಸು ಇಬ್ಬರು ಬರಬೇಕು. ಅವ್ರು ಬಂದರೆ ಹೊರಡೋದೆ. ಗೈಸ್, ಮನೆಯಿಂದ ನೆನ್ಕೊಂಬಂದ್ರಲ್ಲ, ತಲೆಯೆಲ್ಲ ಒರೆಸ್ಕೊಂಡು ಇವಾಗ ಕುತ್ಕೊಂಡಿದ್ದೀವಿ ವಿಶಾಲ್ ಅವ್ರ ಮನೆಯಲ್ಲಿ. ಸೊ ಕಾರ್ ಬರೋಕ್ಕಿಂತ 1.5 hour ಆಗುತ್ತಂತೆ. ಕಾರು ಇಲ್ಲಿಗೆ ಬರೋಕ್ಕೆ 1.5 hour ಅಲ್ಲ, ಅಲ್ಲಿ ನಮ್ಮ ಫ್ರೆಂಡ್ ವೆಂಕಿ ಅವ್ರ ಮನೇಲಿ ಕಾರ್ ಬರೋಕ್ಕೆ 1.5 hour ಆಗುತ್ತೆ. ಸೊ ವರ್ತೂರಿಂದ ಕಸ್ತೂರ್ನವ್ರು ಬರಬೇಕು. ಅದಕ್ಕೆ ಇಲ್ಲಿ ಕುತ್ಕೊಂಡಿದ್ದೀನಿ. ನೈಟ್ ಇಲ್ಲೇ ಡಿನ್ನರ್ ಮಾಡ್ಕೊಂಡು ಒಂದೇ ಸರಿ ಬಿಡ್ತೀನಿ. ನೋಡಿ ಏನು ಕೂತವನೆ, ಶಾರ್ಟ್ಸ್ ಹಾಕ್ಕೊಂಡು. ಏನು ಮಲ್ಕೊಂಬಿಟ್ಟವನು. ನೋಡಿ, ಡಿನ್ನರ್ ರೆಡಿ ಆಯಿತು ವಿಶಾಲ್ ಅವ್ರ ಮನೆಯಲ್ಲಿ. ಚಿಕನ್ ಬಿರಿಯಾನಿ ಎಲ್ಲ ತಿಂತಾಯಿದ್ದೀವಿ, ಹೊಟ್ಟೆ ತುಂಬ ತಿನ್ಬಿಟ್ಟು ಬಿಡೋದೆ. ಗೈಸ್, ಫೈನಲಿ ನಮ್ಮ ಐರಾವತ ಬಂತು ನೋಡಿ. ಕಾರ್ ಓನರ್ ಇವರೇ. ಆ್ಯಂಡ್ ಇವರು ರೋಷನ್ ಅಂತ ಹೊಸ್ದಾಗಿ ನಮ್ಮ ಟೀಮ್ಗೆ ಹೊಸ್ದಾಗಿ ಒಬ್ರು ಸೇರ್ಕೊಂಡಿದ್ದಾರೆ. ಇವರು ಬರ್ತಾರೆ ನಮ್ಮ ಜೊತೆ ಟ್ರಿಪ್ಗೆ. ಎಲ್ಲಿಗೆ ಏನು ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ನೋಡ್ತಾಯಿರಿ. ಸದ್ಯಕ್ಕಿದೆ ನಮ್ಮ ಐರಾವತ. ಊಟ ಎಲ್ಲ ಮಾಡಿದ್ದಾಯಿತು, ಇವರು ಮಾಡಿದ್ದಾರೆ. ಸೊ ಲೆಟ್ಸ್ ಗೋ, ಹೋಗೋಣ. ಈಗ ನಡೀರ ಹೋಗೋಣ. ನೋಡಿ ಗೈಸ್, ಹೆಂಗಿದೆ ಐರಾವತ. ಇಲ್ಲ ಪಕ್ಕ ಡ್ರೈವರು. ನಡೀರಿ ಹೋಗೋಣ. ಬಾಪ ರಾಜಾ. ನೋಡಿ ನಮ್ಮ ಐರಾವತ ಲೈಟ್ಸ್ ಆನ್ ಆಗಿ ಸಕ್ಕದಾಗಿದೆ. ಲೆಟ್ಸ್ ಗೋ. ಗೈಸ್ ನೋಡಿ ಗೈಸ್, ವಿಶಾಲ್ ಡ್ರೈವಿಂಗು. ಇವಾಗ ಹೊಸೂರ್ವರೆಗೂ ವಿಶಾಲ್ ಓಡಿಸ್ತಾನೆ. ಅದಾದಮೇಲೆ ನಮ್ಮ ವಿನಯ್ ಓಡಿಸ್ತಾರೆ. ಸೊ ಅದಾದಮೇಲೆ ನಾನು ಓಡಿಸ್ತೀನಿ. ಅದಾದಮೇಲೆ ನಮ್ಮ ಬೆಂಕಿನೂ ಓಡಿಸ್ತಾರೆ. ಕಸ್ತೂರಿನಗರಿಂದ ಬಂದುಬಿಟ್ಟು ಇವಾಗ ಫ್ಯೂಲ್ ಫಿಲ್ ಮಾಡ್ತಾಯಿದ್ದೀರಿ, ಫುಲ್ ಟ್ಯಾಂಕು. ಸೊ ಫಿಲ್ ಮಾಡಿಕೊಂಡು ನಾನ್ ಸ್ಟಾಪ್ ಹೊಡಿತಾ ಇರೋದು. ಏನಾಯ್ತು? ಇವರು ಆಲ್ರೆಡಿ ಪೂಜೆ ಮಾಡಿ ಎತ್ಕೊಂಬಂದ್ಬಿಟ್ಟಾರೆ ನಮ್ಮ ಬಾಯ್ಸು. ಗೈಸ್, ಟೈಮ್ ಇವಾಗ ಕರೆಕ್ಟಾಗಿ 1 o'clock ಆಗಿದೆ. ನೋಡಿ ಮಳೆ ಹೆಂಗೆ ಬೀಳ್ತಿದೆ. ಇದೇ ನಮ್ಮ ಬಾಯ್ಸ್ ಫುಲ್ ಮಲ್ಕೊಂಬಿಟ್ಟಾರೆ. ನಮ್ಮ ಅಲೆಕ್ಸ್ ಫುಲ್ ಫ್ಲ್ಯಾಟು. ನಮ್ಮ ವೆಂಕಿಯನ್ನ ನೋಡ್ಕೊತಾರೆ ಅಲೆಕ್ಸ್ನ. ನಮ್ಮ ವಿನಯ್ ಡ್ರೈವಿಂಗು ಭಯಂಕರ. ಬಾ ಲೆಟ್ಸ್ ಗೋ. ಹೊಸೂರು ಕೂಡ ದಾಟಿದ್ದಾಯಿತು. ಲೆಟ್ಸ್ ಗೋ. ನಾವು ಹೊಸೂರೆಲ್ಲ ದಾಟ್ಕೊಂಡು ಈ ಹೆವಿ ಮಲೆಯಲ್ಲಿ ಇವಾಗ ಧರ್ಮಪುರಿ ಹತ್ರ ಇದ್ದೀವಿ. ನೋಡಿ ನಮ್ಮ ಕಾರ್ ಅಲ್ಲೇ ಇದೆ, ಎಲ್ಲರೂ ಅದರಲ್ಲೇ ಇದೆ. ನಾವು ಬಂದ್ಬಿಟ್ಟೆ ಫಸ್ಟ್ ಇಲ್ಲಿ ಟೀ ಕುಡಿಯೋಣ ಅಂದ್ಬಿಟ್ಟು. ಒಂದು ಅಂಗಡಿ ಇತ್ತು, ಬಂದಿದ್ದೀವಿ ಟೀ ಕುಡಿಯೋಕ್ಕೆ. ಬಾಪ. ಏಯ್ ಎಲ್ಲ ಬೇಗ ಬರಬೇಕು, ಇಲ್ಲ ನೆಂದೋಗ್ತಾರೆ. ಇನ್ನೂ ಚೊಲ್ಲ. ಬೆಂಗಳೂರಲ್ಲೇ ಮಳೆ ಅಂದರೆ ಇಲ್ಲ, ಅದಕ್ಕಿಂತ ಜಾಸ್ತಿ ಮಳೆ ಐತೆ ಏನಮ್ಮ. ನಿಜ ಗಾಯ್ಸ್, ಬನ್ನಿ ನೋಡಿ. ಅಲೋಡು. ಅವನಿಲ್ಲ, ಅವನು ಹೊರಗಡೆ. ಅವನ ಟೀ ಕುಡ್ಕೊಂಡು ಹೋಗೋಣ. ಗೈಸ್, ಟೈಮ್ ಇವಾಗ 3:24-25. ಟ್ರಾಫಿಕ್ ನೋಡಿ ಹೆಂಗಿದೆ. ಸೇಲಂ ಹತ್ರ. ಸೇಲಮ್ ಇನ್ನೂ ರೀಚ್ ಆಗಿಲ್ಲ.
ಬಾ 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 ಬಾ. ಒಬ್ಬರು ನಿದ್ದೆ ಹೋಗಿಲ್ಲ, ಎಲ್ಲ ಇದ್ದವ್ರೆ. ವೆರಿ ಗುಡ್ ಬಾಯ್ಸ್, ವೆರಿ ಗುಡ್. ಐ ಆಮ್ ಪ್ರೌಡ್ ಆಫ್ ಯು. ವಾ, ಮಳೆ ನಿಂತೋಯ್ತಲ್ಲ. ಎಷ್ಟು ಟೈಮ್ ಇವಾಗ ಕರೆಕ್ಟಾಗಿ ಎಷ್ಟೋ ಮಚ್ಚ ಟೈಮು? 3:30. ಫುಲ್ ಟ್ರಾಫಿಕ್ ಸೇಲಂ ರೋಡಲ್ಲಿ, ಹೆವಿ ಟ್ರಾಫಿಕ್ ಇದೆ. ಅಲ್ಲಿವರೆಗೂ ಟ್ರಾಫಿಕ್ ಎಲ್ಲವರೆಗೂ ಇದೆ. ನೋಡ್ಕೊಂಡು ಹೋಗ್ತಾ ಇದ್ದೀರಿ, ನಡ್ಕೊಂಡು ಬೋರ್ ಹೊಡಿತೈತೆ ಕಾರಲ್ಲಿ ಕುತ್ಕೊಂಡು ಇಷ್ಟೊತ್ತು. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀರಿ ನೋಡೋಕ್ಕೆ ಆಕ್ಸಿಡೆಂಟ್ ಏನಾರು ಆಗೈತಾ ಅಥವಾ ಏನಂತ ಎಲ್ಲ ಇಳ್ಕೊಂಡು ನೋಡೋಕೆ ಹೋಗ್ತಾರೆ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಏನಾಗೈತಂತ ಗೊತ್ತಿಲ್ಲ, ಬಟ್ ಎಷ್ಟು ದೂರದಿಂದ ಇದೆ ಟ್ರಾಫಿಕ್ಕು. ಅಲ್ಲಿಂದ ನಮ್ಮ ಕಾರ್ ಎಲ್ಲೋ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ. ಅದಕ್ಕೆ ನಾನು ಅಲೆಕ್ಸ್ ಮಾತ್ರ ಇಬ್ಬರು ನಡ್ಕೊಂಡು ಹೋಗ್ತಾಯಿದ್ದೀವಿ ನೋಡೋಕೆ ಏನಾಗೈತೆ ಏನೋ ಅಂತ. ಲೆಟ್ಸ್ ಗೋ ಸಿ ವಾಟ್ ಹ್ಯಾಸ್ ಹ್ಯಾಪೆಂಡ್. ಏನಾಗೈತೆ ಮ್ಯಾಮ್? ನಮ್ಮ ಯಪ್ಪ ನೀರು ಗೈಸ್, ಮಳೆ ಅಂತೂ ನಿಲ್ತಾನೆ ಇಲ್ಲ, ಬೀಳ್ತಾನೆ ಇದೆ ಮಳೆ. ಬೆಂಗಳೂರೇ ಬಸ್ಸಲ್ ಮನೆ ಅಂದ್ಕೊಂಡೆ, ಇದು ಬಸ್ಸಲ್ ಮನೆನೇ. ಓ ಮೈ ಗಾಡ್ ಗೈಸ್, ಅಲ್ಲಿ ಒಬ್ಬರನ್ನ ಕೇಳಿದ್ವಿ, ಅವ್ರಿಗೆ ಗೊತ್ತಿಲ್ವಂತೆ. ಅವರು ಅವಾಗಿಂದ ನಿಂತ್ಕೊಂಡು ನೋಡ್ತಾನೆ ಇದ್ದಾರೆ. ನಾವು ಗಾಡಿಗಳ ಸಂದಲೆಲ್ಲ ದೂರ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆಗೆ, ನೋಡೋಣ ಏನು ಇಶ್ಯೂ ಅಂದ್ಬಿಟ್ಟು. ಅಯ್ಯೋ ಎಷ್ಟು ಗೈಸ್, ಬರೀ ಲಾರಿಗಳೇ ನೋಡಿ, ಬರೀ ಲಾರಿಗಳೇ. ಈ ಲಾರಿಗಳು ಮೂವ್ ಆಗೋದಕ್ಕೆ ತುಂಬ ಹೊತ್ತಾಗುತ್ತೆ. ಬಸ್ಸು, ಲಾರಿ, ಅಲ್ಲಲ್ಲಿ ಸೆಂಟ್ರಲ್ ಕಾರುಗಳು, ನಮ್ಮ ಥರ ಒಂದೊಂದು ಕಾರು. ಏನಾಗೈತೆ ಅಂಥದ್ದು? ಇಷ್ಟೊಂದು ಗಾಡಿಗಳು ನಿಂತ್ಕೊಳೋ ಅಷ್ಟು. ಬಾ 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 ಬಾ. ಡ್ರೈವರ್ಸ್ ಎಲ್ಲ ಇಳ್ಕೊಂಡು ಆರಾಮಾಗಿ ದಮ್ ಮಾಡ್ಕೊತವ್ರೆ. ಇದೇನಿದು? ಇಲ್ಲೊಂದು ಗ್ಯಾಪ್ ಇದೆ. ಓ ಮೈ, ಓ ಹೋ 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 ಗೈಸ್, ಅಲ್ಲಿ ನೋಡಿ ಎಲ್ಲವರೆಗೂ ಇದೆ ಟ್ರಾಫಿಕ್ಕು. ಓ ಮೈ ಗಾಡ್ ಗೈಸ್, ನೋಡಿ ನಾವು ಕೊನೆಗೂ ಲಾಸ್ಟಿಗೆ ಬಂದಿದ್ದೀವಿ. ಏನಂದರೆ ಪ್ರಾಬ್ಲಮ್ಮು ಇದಿದೆಲ್ಲ, ಈ ಲಾರಿ ಇದೇನು ಅಂದರೆ ವಿಂಡ್ ಮಿಲ್. ಸೊ ಇದು ವಿಂಡ್ ಮಿಲ್ಲು. ಈ ಒಂದು ಲಾರಿ ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ. ಮುಂದೆ ಇನ್ನು ಸ್ವಲ್ಪ ಮುಂದಕ್ಕೆ ಅಲ್ಲೆಲ್ಲೋ ಗ್ರೀನ್ ಬೋರ್ಡ್ ಕಾಣಿಸಿದೆ ಅಲ್ಲ, ಅಲ್ಲಿ ಇದೇ ಥರ ಒಂದು ಲಾರಿ ಬಿದ್ದೋಗಿದೆ ಅಂತ, ಅಂದರೆ ಲೈಕ್ ಅಪ್ಸೈಡ್ ಆಗಿದೆ. ಸೊ ಅದಕ್ಕೆ ಬ್ಲಾಕ್ ಮಾಡಿದ್ದಾರೆ ರೋಡು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇಲ್ಲಿರೋ ಪೊಲೀಸವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಅದನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ನೋಡೋ, ಅದೇ ಮಚ್ಚ ಬಿದ್ದಿರೋದು ಅಲ್ಲಿ ಅಲ್ಲ. ಹಾಂ ಗೈಸ್ ನೋಡಿ, ಕೊನೆಗೂ ಲಾಸ್ಟ್ವರೆಗೂ ಬಂದು ಇಲ್ಲೊಂದು ಲಾರಿ ಹೆಂಗೆ ಬಿದ್ದಿದೆ. ಈ ಲಾರಿ ಬಿದ್ದಿರೋದಕ್ಕೆ ಈ ರೋಡ್ ಫುಲ್ ಜಾಮು. ಓ ಮೈ ಗಾಡ್, ಏನು ಬಿದ್ದಿದೆ ಗೈಸ್ ಲಾರಿ. ಯಾರಿಗೇನಾಗಿಲ್ಲ, ಬಟ್ ಸ್ಟಿಲ್ ಟ್ರಾಫಿಕ್ ಆಗಿದೆ. ಸ್ಲೋ ಆಗಿ ಗಾಡಿಗಳೆಲ್ಲ ಮೂವ್ ಆಗ್ತಿದೆ. ಇಲ್ಲ, ಡ್ರೈವರನ್ನ ಇಲ್ಲ ಇದ್ದಾರೆ ನೋಡಿ, ಡ್ರೈವರ್ ಇವರೇ, ಬ್ಲೂ ಶರ್ಟು. ಎಲ್ಲ ಬಸ್ಸುಗಳು, ಕಾರ್ಗಳೆಲ್ಲ ಪಾಸ್ ಆಗ್ತಿದೆ. ನಮ್ಮದು ಪಾಸ್ ಆಗೋದ್ರೆ ಚೆನ್ನಾಗಿರುತ್ತೆ, ನಾವು ಬೇಗ ಹೋಗ್ಬೋದು. ಮುಂದೋಗ್ತಿದ್ದೀವಿ ಗೈಸ್. ಮಳೆ ಬೇರೆ, ಇಲ್ಲಿ ಬಿಸಿಲಾಗ್ತಿದೆ. ಬೀಳ್ತಾನೆ ಇದೆ. 3 ಕಿಲೋಮೀಟ್ರಿಂದ ಮಳೆ ಬೀಳ್ತಾನೆ ಇದೆ. ಗೈಸ್ ಫೈನಲಿ ನಾವು ಆ ಟ್ರಾಫಿಕ್ನೆಲ್ಲ ದಾಟ್ಕೊಂಡು ಹೋಗ್ತಿದ್ದೀವಿ. ಆನ್ ದ ವೇ ಸೇಲಂಗೆ ಹೋಗಿ, ಅಲ್ಲಿಂದ ದಿಂಡುಕಲ್ ಹೋಗಿ, ಹಾಗೆ ಹೋಗ್ತಾ ಇರೋದು ಅಷ್ಟೇ, ಹೋಗ್ತಾ ಇರೋದು. ಎಲ್ಲಿ ಅಂತ ಗೊತ್ತಾಗುತ್ತೆ, ನೋಡ್ತಾ ಇರಿ. ಹಂಗೆ ಹೋಗ್ತಾ ಇರ್ತೀವಿ, ನೀವು ನೋಡ್ತಾ ಇರಿ. ಲೆಟ್ಸ್ ಗೋ ಗೈಸ್. ಇವಾಗ ಟೈಮ್ ಕರೆಕ್ಟಾಗಿ 5:25. ನಾವಿಲ್ಲಿ ಕಾವೇರಿ ಬ್ರಿಡ್ಜ್ ಹತ್ರ ಇದ್ದೀವಿ. ಅಂದರೆ ಲೈಕ್ ಇಲ್ಲಿ ನಮ್ಮ ಕಾವೇರಿ ನದಿ ಹರಿತಾ ಇರುತ್ತೆ. ನೋಡಿ ಹೆಂಗಿದೆ ಅಂತ, ವ್ಯೂ ಸಕ್ಕತ್ತಾಗಿದೆ. ನಿಮಗೆ ಫೋನಲ್ಲಿ ಅಷ್ಟು ಗೊತ್ತಾಗಲ್ಲ, ಬಟ್ ನಾವು ಇಲ್ಲಿ ಡೈರೆಕ್ಟಾಗಿ ನೋಡ್ತಾ ಇದ್ದೀವಿ. ಸೊ ಗುಡ್. 5:25. ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ನಾನು ಮಲ್ಕೊಂಬಿಟ್ಟಿದ್ದೆ, ಈಗ ಎದ್ದು ಇವಾಗ ಹೋಗೋಣ. ಇವಾಗ ಸ್ವಲ್ಪ ಆರಾಮ ನಿದ್ದೆ ಇದ್ದಿಲ್ಲ, ನಿನ್ನೇನು ಸ್ವಲ್ಪ ನಿದ್ದೆ ಮಾಡಿದೆ ನಾನು. ಬನ್ನಿ ಹೋಗೋಣ. ಇನ್ನೂ ಹೋಗಿ ಇನ್ನೂ ಸೇರೋದಿದೆ ತುಂಬ ದೂರ. ಗೈಸ್ ನಾವು ಇವಾಗ ದಿಂಡುಗಲ್ ಆಗಿದ್ದೀವಿ ನೋಡಿ. ಇದೇ ಟೋಲ್ ಗೇಟ್ ದಿಂಡುಗಲ್ ಎಂಟ್ರೆನ್ಸ್ ಹತ್ರ ನಮ್ಮ ಐರಾವತ.
ಸಕ್ಕದಾಗಿ ಕಾಣ್ತಿದೆ. ರಾತ್ರಿ ಎಲ್ಲ ಮನೇಲಿ ನೆಂದು ಅಷ್ಟು ಫಾಸ್ಟಾಗಿ ಹೊಡ್ಕೊಂಬಂದಿದ್ದೀವಿ. ಆ್ಯಂಡ್ ಅಲ್ಲಿದೆ ನೋಡಿ ನಮ್ಮ ವ್ಯೂ. ವಾ ಏನಿದೆ ಗೈಸ್, ವಾವ್ ಸಕ್ಕದಾಗಿದೆ, ಸೂಪರಾಗಿದೆ ವ್ಯೂ. ಸೊ ಇಲ್ಲಿಂದ ನಮಗಿನ್ನ 300 ಕಿಲೋಮೀಟರ್ಸ್ ಇದೆ. 300 ಕಿಲೋಮೀಟರ್ಸು ಇಲ್ಲಿಂದ 300 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಹೊಡ್ಕೊಂಡು ಹೋದರೆ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗ್ದಂಗೆ. ಇನ್ನೂ ಸ್ವಲ್ಪ ಟೈಮ್ ಬೇಕಾದಕ್ಕೆ, ಪರವಾಗಿಲ್ಲ, ಎಷ್ಟು ಅವರ್ಸ್ ಆದರೂ ಆಗಲಿ ಕಾಯ್ತೀವಿ. ಬಟ್ ವಿ ವಿಲ್ ರೀಚ್, ವಿ ವಿಲ್. ಬಟ್ ದಿಸ್ ವ್ಯೂ ಗೈಸ್, ದಿಸ್ ವ್ಯೂ. ಓಯ್ ಗೈಸ್, ನಾವು ಇವಾಗ ದಿಂಡುಗಲ್ ರೀಚ್ ಆಗಿದ್ದೀವಿ ನೋಡಿ. ದಿಂಡುಗಲ್ ಸರ್ಕಲ್ ಇದು. ವಾಹ್, ಇಲ್ಲೊಂದು ಟೀ ಅಂಗಡಿ ಇತ್ತು, ಇವಾಗ ತಾನೇ ಬೆಳಗ್ಗೆ ಓಪನ್ ಆಗಿರೋದು. ಸೊ ಟೀ ಕುಡಿದ್ಬಿಟ್ಟು ಹಾಗೆ ಹೊರಡೋದೆ ಇವಾಗ. ದಿಂಡುಗಲ್ಲಲ್ಲಿ ಕಾಫಿ ಕುಡಿತಿದ್ದೀವಿ. ನಮ್ಮ ವಿಶಾಲ್ ಕೂಡ ವಡೆ ತೊಗೊತಿದ್ದಾನೆ ತಿನ್ನೋಕ್ಕೆ ಬೆಳಗ್ಗೆ. ಇದು 3ನೇ ವಡೆ ಒಂದು. ಕಾಫಿ ಗೈಸ್, ಇವಾಗ ತಾನೇ ಕಾಫಿ ಕುಡಿದ್ಬಿಟ್ಟು ಹೋಗ್ತಿದ್ದೀವಿ ಇವಾಗ. ಗೈಸ್ ನೋಡಿ, ನಾವು ಸ್ಟ್ರೈಟಾಗಿ ಮಧುರೆ ಬೈಪಾಸ್ ರೋಡ್ ಹತ್ರ ಇದ್ದೀವಿ. ವ್ಯೂ ನೋಡಿ ಹೆಂಗಿದೆ, ವಾವ್ ನೋಡಿ, ವ್ಯೂ ನೋಡಿ ಹೆಂಗಿದೆ, ವಾ ಸಕ್ಕತ್ತಾಗಿದೆ ಗೈಸ್. ಬ್ರೇಕ್ಫಾಸ್ಟ್ ನಿಲ್ಲಿಸಿದ್ದೀರಿ. ಸೊ ಟೆಂಪಲ್ ಸಿಟಿ ಹೋಗಿ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಇನ್ನು 200 ಕಿಲೋಮೀಟರ್ಸ್ ಏನೋ ಇದೆ ಹೋಗಬೇಕು ನಮ್ಮ ಡೆಸ್ಟಿನೇಷನ್. ಹೋಗಿ ತೋರಿಸ್ತೀನಿ ನಿಮಗೆ ಏನು ಅಂತ. ಲೆಟ್ಸ್ ಗೋ ಹ್ಯಾವ್ ಬ್ರೇಕ್ಫಾಸ್ಟ್ ನಾವು. ಇಲ್ಲಿ ಟೆಂಪಲ್ ಸಿಟಿ ಹತ್ರ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ವಾ ಬಾ 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 ಬಾ, ಹೆಂಗೆ ಬರೋದು, ಹಂಗೈತೆ. ಹಸು, ಕೋಳಿ ಎಲ್ಲ ಇದೆ. ನೈಸ್, ಸೂಪರ್. ಟೆಂಪಲ್ ಸಿಟಿ ಸಕ್ಕತ್ತಾಗಿದೆ ಅದು. ಗೈಸ್, ಇದು ಹೋಟ್ಲಾ ಅಥವಾ ಅಂಗಡಿನ ಗೊತ್ತಾಗ್ತಾ ಇಲ್ಲ ನೋಡಿ, ಸಕ್ಕತ್ತಾಗಿದೆ ಗೈಸ್. ಬ್ರೇಕ್ಫಾಸ್ಟ್ ನೋಡಿ, ನಂದು ಇಡ್ಲಿ, ಪೊಂಗಲ್ಲು, ದೋಸೆ ಎಲ್ಲ ತಿಂತಿದ್ದೀವಿ. ತಿಂದ್ಬಿಟ್ಟು ಬಿಡೋದೆ ಗೈಸ್. ನಾನು ಇಡ್ಲಿ ತೊಗೊಂಡಿದ್ದೀನಿ. ಇಡ್ಲಿ ಗೈಸ್, ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಅದು ಎಲ್ಲಿದೆ ಅಂದರೆ ಕೇರಳದಲ್ಲಿ. ಎಲ್ಲರೂ ವೈನಾಡು, ಮುನ್ನಾರ್ ಅಂದ್ಕೊಂಡ್ಬೇಡಿ, ಇದು ವರ್ಕಲ. ನಾರ್ಮಲಾಗಿ ಎಲ್ಲರೂ ಹೋಗ್ತಾ ಇರ್ತಾರೆ ವೈನಾಡ್ಗೆ, ಮುನ್ನಾರ್ಗೆ ಎಲ್ಲ. ಸೊ ನಾವು ಸ್ಪೆಷಲಾಗಿ ವರ್ಕಲಾಗಿ ಬಂದಿದ್ದೀವಿ ನೋಡಿ. ನಮ್ಮ ಸ್ಟೇ ಹತ್ರ ಬಂದಿದ್ದೀವಿ. ಅವ್ರು ಕಳಿಸಿರೋ ಫೋಟೋಸ್ಗೆ ನಮ್ಗೆ ಇಲ್ಲಿ ಕನ್ನಡಕ್ಕೆ ಆಗ್ತಾಯಿಲ್ಲ ನಮ್ಮ ಸ್ಟೇ ಯಾವುದು ಅಂತ. ಮೋಸ್ಟ್ ಪ್ರಾಬ್ಲಿ ಅದಿರ್ಬೋದು, ಇಲ್ಲಾಂದರೆ ಇದಿರ್ಬೋದು, ಗೊತ್ತಿಲ್ಲ. ನಮ್ಮ ಕಾರ್ ಇಲ್ಲೇ ಹಾಕಿದ್ದೀರಿ. ವಿಲ್ ಸಿ ವಾಟ್ ಹ್ಯಾಪನ್. ನಮ್ಮ ಮಗ ರಿವರ್ಸ್ ಎತ್ತವನೆ ಅಂದರೆ ಹಿಂದೆನಾ. ಒಳಗಡೆನಾ ಇದಲ್ವಂತೆ ಗೈಸ್. ಕಮಾನ್ ಗೈಸ್, ನಾವು ಅಲ್ಲಿ ನೋಡಿದ್ವಲ್ಲ ಅದಲ್ಲ ಅಂತೆ ಗೈಸ್. ಸ್ಟೇ ನಮ್ದು ಇನ್ನೂ 2.1 ಕಿಲೋಮೀಟರ್ ಇದೆ. 2.1 ಕಿಲೋಮೀಟರ್. ಹಾಂ, ಬೀಚ್ಗೆ ಹತ್ತಿರದಲ್ಲೇ ನಮ್ಮ ಸ್ಟೇ ಇರೋದು. ಇದು ನೋಡಿದ್ರೆ ಯಾವುದೋ ಸಂದು ಬಂದು ಒಳಗಡೆ ಕರ್ಕೊಂಬಂದ್ಬಿಟ್ಟಿದ್ದೀವಿ. ಅದು ಗೂಗಲ್ ಮ್ಯಾಪ್ಸು, ಅದಕ್ಕೆ ಗೂಗಲ್ ಮ್ಯಾಪ್ಸ್ನ ನಂಬೇಡಿ. ಫೈನಲಿ ನಾವು ನಮ್ಮ ಸ್ಟೇಗೆ ರೀಚ್ ಆಗಿದ್ದೀವಿ. ನೋಡಿ ನಮ್ಮ ಸ್ಟೇ ಹೆಂಗಿದೆ ಅಂತ ನೋಡಿ. ನಮ್ಮ ಐರಾವತ ಕ್ಲೀನಾಗಿ ಪಾರ್ಕ್ ಮಾಡಬೇಕು ಒಳಗಡೆ. ಬನ್ನಿ ಒಳಗಡೆ ಹೋಗೋಣ. ಬಾರೋ, ಆಟೋ ಇದೆ ಹಿಂದೆ. ಒಂದು ನಿಮಿಷ ಇಲ್ಲಪ್ಪ ಇಲ್ಲಿ. ವಾವ್, ಹಿಂದೆ ತೋಟ ಇದೆ, ಯಾವುದೋ ಮನೆ ಇದೆ. ಮೋಸ್ಟ್ಲಿ ಸೆಕ್ಯೂರಿಟಿ ಇರ್ತಾರೆ ಅನಿಸುತ್ತೆ. ಬಟ್ ದೀಸ್ ಆರ್ ಸ್ಟೇ ನೋಡಿ. ಇದೆ ನಮ್ಮ ಸ್ಟೇ. ಚೆನ್ನಾಗಿದೆ ಅಲ್ವಾ? ಸಿಂಪಲ್ ಆ್ಯಂಡ್ ಕ್ಲೀನ್, ಸಕ್ಕತ್ತಾಗಿದೆ, ಕ್ಯೂಟಾಗಿದೆ. ವಾವ್, ಇದು ನಂಗೆ ತುಂಬ ಇಷ್ಟ ಆಯಿತು ನೋಡಿ. ವಾವ್, ಸೂಪರ್. ಓಕೆ, ಇವಾಗ ಹೊರಗಡೆ ಹೋಗ್ಬಿಟ್ಟು ನಾವು ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ತಗೊಂಡು ಹಂಗೆ ಏನಾದ್ರು ತಿನ್ಕೊಂಡು ಫಸ್ಟಿಗೆ ಕಾರ್ ಒಳಗಡೆ ಹಾಕೋದು ದೊಡ್ಡ ಸಾಹಸ. ಸೊ ಕಾರ್ ಒಳಗಡೆ ಹಾಕಿಸಿ ಏನಾದರೂ ತಿಂದು ಫಸ್ಟು ಫ್ರೆಶ್ ಆಗಿ ಆಮೇಲೆ ತಿಂದು, ಆಮೇಲೆ ಈವ್ನಿಂಗ್ ಹಂಗೆ
ಎಕ್ಸ್ಪ್ಲೋರ್ ಮಾಡೋಣ. ನನಗೂ ಗೊತ್ತಿಲ್ಲ ವರ್ಕಾಲದಲ್ಲಿ ಏನೇನಿರುತ್ತೆ ಅಂತ. ಲೆಟ್ಸ್ ಗೋ ಸಿ ವಾಟ್ ಆಲ್ ಇಸ್ ಸ್ಪೆಷಲ್ ಹಿಯರ್ ಅಂತ. ಈ ಮನೆನೂ ಚೆನ್ನಾಗಿದೆ. ವಾವ್, ನೈಸ್. ಓಕೆ, ಗೈಸ್ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಎಲ್ಲರೂ ಕಾರ್ ತೆಗಿತಾರೆ. ತಿರ್ಗಾ ಹೋಗ್ಬಿಟ್ಟು ತಿನ್ಕೊಂಬರೋಣ ಅಂತ. ಬೆಳಗ್ಗೆ ಯಾವಾಗೋ ತಿಂದಿರೋದು ಅಲ್ಲಿ ಚೆನ್ನಾಗಿದ್ದಿಲ್ಲ. ಸೊ ಅದಕ್ಕೆ ಇವಾಗ ಹೋಗಿ ತಿರ್ಗಾ ಎಲ್ಲರೂ ಒಳ್ಳೆ ಊಟ ತಿನ್ಕೊಂಬರೋಣ ಅಂತ ಹೊಡ್ತಿದ್ದೀವಿ. ನೋಡಿ, ಯಾವುದೋ ಒಂದು ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಪರೋಟ ಚಿಕನ್ ಕರಿ, ಅವರು ಪರೋಟ ಚಿಕನ್ ಕರಿ ಅಲ್ಲಿಬ್ಬರು ತಿಂತಿದ್ದಾರೆ. ತಿಂದ್ಬಿಟ್ಟು ನೆಕ್ಸ್ಟ್ ಎಲ್ಲ ಹೋಗೋದಂತ ಯೋಚನೆ ಮಾಡೋಣ. ಫಸ್ಟ್ ಊಟ ಮಾಡ್ಕೊಂಡು ಬಿಡ್ತಾಯಿದ್ದೀವಿ. ನೋಡಿ, ಇದೇ ಹೋಟ್ಲು. ಯಾವುದೋ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಿಡ್ತಿದ್ದೀವಿ. ಎಲ್ಲ ಹೋಗ್ತಾವ್ರು ಅವರು. ನೋಡಿ ಗೈಸ್, ನಮ್ಮ ಬಿಟ್ಬಿಟ್ಟು ಅಷ್ಟು ದೂರ ಹೋಗ್ತಾವ್ರು. ತಿಂದಿದ ತಕ್ಷಣ ನಡೆಯೋಕ್ಕಾಗಲ್ಲ ಅಂತ ಗೊತ್ತು, ಆದ್ರೂ ಅಲ್ಲಿವರೆಗೂ ಬನ್ನಿ ಹೋಗೋಣ. ಇವರೇನೋ ಕ್ಲಿಫಿಗೆ ಕರ್ಕೊಂಡು ಹೋಗ್ತಾರಂತೆ. ಕ್ಲಿಫ್ ನೋಡೋಣ. ಅದೇನೋ ಬೀಚೆಲ್ಲ ಕಾಣಿಸುತ್ತಂತೆ ಅಲ್ಲಿಂದ. ಸೊ ನೋಡಿಕೊಂಡು ಹೋಗಿ ರೆಸ್ಟ್ ಮಾಡೋದಷ್ಟೇ ಇವತ್ತೆಲ್ಲ. ನಾಳೆ ಏನಿದ್ರು ಓಡಾಡಿಕೊಂಡು ಮಸ್ತಾಗಿ ಎಲ್ಲ ತೋರಿಸ್ಕೊಡ್ತೀನಿ. ಗೈಸ್, ಇದು ಯಾವುದೋ ಕ್ಲಿಫ್ ಹತ್ರ ಬಂದಿದ್ದೀವಿ. ನೋಡಿ, ಇಲ್ಲಿ ಚಿಕ್ಕದಾಗಿ ಪಾರ್ಕಿಂಗ್ ಇದೆ ಅಷ್ಟೇ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲರೂ ಇಳಿತಿದ್ದಾರೆ ಪಾರ್ಕಿಂಗು. ಆ್ಯಂಡ್ ಇಲ್ಲೇನು ಅಷ್ಟೊಂದು ಕಾಣಲ್ಲ. ಆದರೆ ಈ ಸೈಡ್ ನೋಡಿದ್ರೆ ನೋಡಿ ಸಮುದ್ರ. ಯಪ್ಪ, ಏನೈತೆ ಗುರು ವ್ಯೂ. ಗೈಸ್, ಸೀರಿಯಸ್ ಆಗಿ ಈ ಥರ ಒಂದು ವ್ಯೂ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಹೆಂಗಿದೆ ಅಂತ. ಹಾ ಗೈಸ್, ವಾ ನಾವು ಅಷ್ಟು ದೂರ ಟ್ರಾವೆಲ್ ಮಾಡಿದ್ದು ಈ ಒಂದು ವ್ಯೂಗೆ. ನೋಡಿ ಮಾಮ್, ಏನೈತೆ ವ್ಯೂ. ಎಲ್ಲರೂ ಗೋವಾಗೆ ಹೋಗ್ಬಿಡ್ತಾರೆ ಮಚ್ಚ. ನಮ್ಮ ನೋಡಿ ಇಲ್ಲಿ. ವಾಹ್, ಅಲೆಗಳು ಸೌಂಡು. ಹಿಂಗೆ ನಡ್ಕೊಂಡು ಹೋದರೆ ಒಂದು ಬೀಚ್ ಬರುತ್ತಂತೆ, ಹಿಂಗೆ ಸ್ಟ್ರೈಟು. ಆ್ಯಂಡ್ ಹಿಂಗೆ ನಡ್ಕೊಂಡು ಹೋದರೆ ಇಲ್ಲೊಂದು ಬೀಚ್ ಬರುತ್ತಂತೆ. ಮೇಲೆ ನೋಡಿ, ಇದೊಂದು ರೆಸ್ಟೋರೆಂಟು. ಮೇಲೆ ಕೂತ್ಕೊಂಡು ಊಟ ಮಾಡೋದು, ವ್ಯೂ ಎಂಜಾಯ್ ಮಾಡಿಕೊಂಡು ನಾವು ಹೋಗೋಣ. ಫಸ್ಟ್ ಹೋಗಿ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಏನೇನಿದೆ ನೋಡೋಣ. ಇಲ್ಲಿದೆ ವ್ಯೂ. ಕರೆಕ್ಟಾಗಿ ವ್ಯೂ ನೋಡಬೇಕಂದ್ರೆ ಬನ್ನಿ ಅಲ್ಲೋಗಿ ನೋಡೋಣ. ಏನೈತೆ ಗುರು ವ್ಯೂ. ಮಳೆ ಬೇರೆ ಬೀಳ್ತಿದೆ, ಸಕ್ಕತ್ತಾಗಿದೆ ವ್ಯೂ ಅಂತೂ. ಲೆಟ್ಸ್ ಗೋ. ಹಂಗೆ ಮುಂದೆ ನಡ್ಕೊಂಡು ಹೋಗೋಣ. ಏನಿದೆ ನೋಡ್ಕೊಂಡು. ಮಳೆ ಬೇರೆ ಬೀಳ್ತಿದೆ. ಇಲ್ಲಿಂದನೂ ವ್ಯೂ ಸಕ್ಕತ್ತಾಗಿದೆ ನೋಡಿ. ವಾವ್, so good. ಗೈಸ್, ಮಲೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಹೆಂಗಿದೆ ವ್ಯೂ. ಹಿಂಗೆ ನಡ್ಕೊಂಡು ಹೋದರೆ ಬೀಚ್ ಬರುತ್ತಂತೆ. ಬ್ಲ್ಯಾಕ್ ಬೀಚ್ ಅಂತ. ಅಂದರೆ ಲೈಕ್ ಸ್ಯಾಂಡ್ ಎಲ್ಲ ಬ್ಲ್ಯಾಕ್ ಇರುತ್ತೆ ಅಲ್ಲಿ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಸ್ಯಾಂಡ್ ಬೀಚ್, ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಬನ್ನಿ ಹೋಗಿ ನೋಡೋಣ ಅದನ್ನು. ನೋಡಿ ಗೈಸ್, ಇಲ್ಲಿ ನೋಡಿ, ಇದು ರೆಸ್ಟೋರೆಂಟು. ಇಲ್ಲಿ ಊಟ ತೊಗೊಂಡು ಇಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ವ್ಯೂ ಎಂಜಾಯ್ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಓಕೆ ಕಮ್ ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್, ಬ್ಲ್ಯಾಕ್ ಬೀಚ್ಗೆ ಹೋಗೋ ದಾರಿ. ಯಪ್ಪ, ವಾ ಅಯ್ಯಯ್ಯೋ ಮಾಮ್, ಏನು ಮಾಮ್ ಇದು? ಸ್ವಲ್ಪ ಕಷ್ಟ ಅಷ್ಟೇ, ಕಷ್ಟಪಡ್ಬೋದು. ಬಿಕಾಸ್ ಅಲ್ಲಿ ವ್ಯೂ ಆ ರೇಂಜ್ಗಿದೆ, ಕಷ್ಟಪಡ್ಬೋದು. ನೋ ಇಶ್ಯೂಸ್.
ಹಾಂ 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 ವಾವ್ ಬಾಬ್ ಇನ್ನು ಮುಂದೆನಾ ಹಾಂ ಇದು ಬೆಲ್ಲ ಇದು ಹಾಂ ಇದು ಬಾವಿ ಅಂತೆ ಬಾವಿ ಓ ಚಿಕ್ಕದು ನಡಿ ನಡಿ ಅದು ಚಿಕ್ಕದು ಬಾವಿ ಗೈಸ್ ಓಕೆ ಹಾಂ ವಾವ್ ವಾವ್ ಅಲ್ಲಿ ನೋಡಿ ಅಲ್ಲೆಲ್ಲೋ ಲೈಟ್ಸ್ ಕಾಣಿಸ್ತಿದೆ ಅಲ್ಲ ಅದೆಲ್ಲ ಬೋಟ್ಸ್ ಅವು ಎಲ್ಲ ಬೋಟ್ಸ್ ನೋಡಿ ಸಕ್ಕತ್ತಾಗಿ ಕಾಣ್ತಿದೆ ಗೈಸ್ ವಾವ್ ನಮ್ಮ ಅಲೆಕ್ಸ್ ಬೈ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಇವರು ಬರ್ತಾವ್ರೆ ಹಿಂದೆ ನಾನು ತುಂಬ ದಿವಸದಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ರೆಸ್ಪಾನ್ಸಿಬಿಲಿಟೀಸ್ ಸೊ ಕೆಲಸ ಸಿಕ್ತು ತಿಳಿಸ್ಕೊಡ್ತೀನಿ ಡೇ ಶಿಫ್ಟು ನೈಟ್ ಶಿಫ್ಟು ಎಲ್ಲ ಇದೆ ಅಲ್ಲಿ ಸೊ ಅವ್ರು ಇಷ್ಟ ಬಂದಂಗೆ ಅವರು ಚೇಂಜ್ ಮಾಡ್ತಾ ಇರ್ತಾರೆ ಆ ಸೈಡ ಚೇಂಜ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕಿತ್ತು ಸೊ ಒಂದೇ ಸರಿ ಏನಕ್ಕೆ ಸುಮ್ಮನೆ ಶಾರ್ಟ್ ವೀಡಿಯೋಸೆಲ್ಲ ಅಪ್ಲೋಡ್ ಮಾಡೋದು ದೊಡ್ಡ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತೇಳಿ 1.5 ಮಂತ್ ಕಾದು ಈಗ ನಿಮ್ಮ ಮುಂದೆ ನಾನು ನಿಮ್ಮ ಧನಂಜಯ್ ರಿಪೋರ್ಟಿಂಗ್ ಫ್ರಮ್ ವರ್ಕಲ್ಲ ಸೀರಿಯಸ್ಲಿ ಹೋಗ್ಬೇಕು ಅಂದ್ಕೊಡೋದೆಲ್ಲ ಕ್ಯಾನ್ಸಲ್ ಮಾಡಿಬಿಡಿ ಆ ಜನದಲ್ಲಿ ಇರೋಕ್ಕಾಗಲ್ಲ ನೋಡಿ ಯಾರೂ ಇಲ್ಲ ದಾರಿಯಲ್ಲಿ ಯಾರೂ ಇಲ್ಲ ಗೈಸ್ ಫುಲ್ ಮಳೆ ನೀರಲ್ಲಿ ಮುಳುಗಿಲ್ಲ ಮಳೆಯಲ್ಲಿ ನೆಂದೋಗಿದ್ದೀವಿ ನೋಡಿ ಬೀಚ್ ಹತ್ರ ಇದ್ದೀವಿ ವೆಂಕೇ ಹಾಂ 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 ಅಲ್ಲಿ ನೋಡಿ ನಮ್ಮ ವಿನಯ್ ನೋಡಿ ಸೂಪರ್ ಆಗಿದೆ ಗೈಸ್ ಇಲ್ಲಂತೂ ಮಳೆ ನೋಡಿ ಹೆಂಗೆ ಬೀಳ್ತಿದೆ ಕ್ಯಾಮ್ರಾ ಮೇಲೇ ವೀಡಿಯೋ ಮಾಡೋಕ್ಕಾಗಲ್ಲ ಇಲ್ಲೊಂದು ಕೇಕ್ ಇದೆ ಅಲ್ಲಿ ಹೋಗ್ತೀನಿ ಈಗಲ್ಲ ಸ್ವಲ್ಪ ಏನಾದರೂ ಆ್ಯಂಡ್ ಅಲ್ಲಿಂದ ನಾವು ನಮ್ಮ ರೂಮ್ಗೆ ಹೋಗ್ತೀವಿ ಓಕೆ ರೂಮ್ಗೆ ಹೋದ್ಮೇಲೆ ಗೈಸ್ ಇವಾಗ ನಾವು ಅಲ್ಲಿ ಆಟ ಆಡ್ಕೊಂಡು ನೆಂದೋಗಿ ಸ್ವಲ್ಪ ಡ್ರೈ ಆಗಿ ಇವಾಗ ತಿನ್ನೋಕೆ ಬಂದಿದ್ದೀವಿ ನೋಡಿ ಹಾಯ್ ಈಗ ತಿನ್ನೋಕೆ ಬಂದಿದ್ದೀವಿ ಕುತ್ಕೊಂಡು ತಿನ್ಕೊಂಡು ಸ್ವಲ್ಪ ಡ್ರೈ ಆದಮೇಲೆ ರೂಮ್ಗೆ ಹೋಗೋದೆ ನೋಡಿ ನಮ್ಮ ಬೆಂಕಿ ಫುಲ್ ನೆಂದೋಗೋನೆ ಅಯ್ಯೋ ಇದು ವೈಟ್ ಚೀಸ್ ಪಾಸ್ತಾ ಆ್ಯಂಡ್ ಇಸ್ ರೆಡ್ ಪಾಸ್ತಾ ಎರಡು ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ ಹಾಂ ಗೈಸ್ ಬೀಚಿಂದ ಡೈರೆಕ್ಟ್ ಊಟ ಮಾಡ್ಕೊಂಡು ಹಿಂಗೆ ಬಂದುಬಿಟ್ವಿ ನಮ್ಮ ವಿಲ್ಲಾಗೆ ಎಲ್ಲ ಇಲ್ಲಿತಾ ಇದ್ದಾರೆ ಸಕ್ಕತ್ತಾಗಿ ಮಳೆ ಬಂತು ಇವಾಗಲೇ ಹೋಗಿ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಹಂಗೆ ಮಲ್ಕೊಂಬಿಡೋದೆ ಓಪನ್ ಮ್ಯಾನ್